ಆಕಾಶವಾಣಿ ಮಡಿಕೇರಿ. ಸಾಪ್ತಾಹಿಕ ಕಾರ್ಯಕ್ರಮ ಚಿತ್ರಾಂಜಲಿ. ಕೇಳಿ ಚಿತ್ರಾಂಜಲಿ. ಹೊಸ ಚಿಗುರು ಹಳೆ ಬೇರು ಕೂಡಿ ಮರ ಸೊಬಗು ಅನ್ನೋ ಹಾಗೆ ಕನ್ನಡದ ಮಟ್ಟಿಗಂತೂ ರಂಗಭೂಮಿಯ ಹಳೆಯ ಬೇರಿನಿಂದ ಮೂಡಿದ ಹೊಸ ಚಿಗುರು ಚಿತ್ರರಂಗ ಎನ್ನಬಹುದೇನೋ. ಪ್ರದೇಶ ಭಾಷೆಗಳ ಭೇದವಿಲ್ಲದೆ ಇತರ ಭಾಷೆಗಳ ರಂಗಭೂಮಿಯಿಂದಲೂ ಬಂದು ಕನ್ನಡಕ್ಕೆ ಕಾಣಿಕೆ ಸಲ್ಲಿಸಿದವರು ವಿರಳವೇನಲ್ಲ. ಉದಾಹರಣೆಗೆ ಇಂದಿನ ಚಿತ್ರಾಂಜಲಿಯ ಅತಿಥಿ ಶ್ರೀಮತಿ ಅರುಂಧತಿ ನಾಗ್. ರಮಾಮಣಿ, ಎಲ್ಲೆಲ್ಲಿ ಏನೇನಿದೆ ಅಂತ ಸ್ವಲ್ಪ ಹೇಳೆ, ನನ್ ಕೈಗೆ ಏನು ಸಿಗ್ತಾ ಇಲ್ವಲ್ಲೇ. ನಾಲ್ಕನೇ ಸಾಲಲ್ಲಿ ಜೀರಿಗೆ ತುಪ್ಪ, ಮೂರನೇ ಸಾಲಲ್ಲಿ ಸಾಸಿವೆ ಡಬ್ಬ, ಅಲ್ಲಿ ನೋಡಪ್ಪ ಮುಂಚೆ ಬೇಳೆ ಹಾಕಪ್ಪ. ಏನು? ನಾಲ್ಕನೇ ಸಾಲಲ್ಲಿ ಜೀರಿಗೆ ತುಪ್ಪ, ಮೂರನೇ ಸಾಲಲ್ಲಿ ಸಾಸಿವೆ ಡಬ್ಬ, ಅಲ್ಲಿ ನೋಡಪ್ಪ. ಅಯ್ಯೋ ಮುಂಚೆ ಬೇಳೆ ಹಾಕ್ರಿ. ಬೇಳೆ ಇಲ್ಲಿದೆಯೋ? ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ಸ್ ಹಾಕಿ. ಬರೀ ಆಲೂಗೆಡ್ಡೆ ಈರುಳ್ಳಿ ಇದೆ, ಸಾಕೇನೆ? ಅಯ್ಯೋ ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ. ಸರಿ. ನೀರ್ ಕುದೀತಾ ಇದೆ, ಬೇಗ ಹಾಕ್ರಿ. ಹಾಗೆ ಒಗ್ಗರಣೆಯನ್ನು ಹಾಕೊಳ್ಳಿ. ಅರುಂಧತಿ ನಾಗ್ ಅವರನ್ನ ನಿಮಗಾಗಿ ಮಾತನಾಡಿಸಿದವರು ವಸುಂಧರಾ ಶ್ರೀಧರ್. ಅದ ಗ್ವಾಡಿ ಅದ ಸೂರು ದಿನವೆಲ್ಲ ಬೇಜಾರು, ತಿದಿಯೊತ್ತಿ ನೆಟ್ಟುಸಿರು ಎದೆಯಾಗ ಚೂರು ಚೂರು ಬಂದಾನೇನ ಎದುರು ನಿಂದಾನೇನ ಬಾರಾಣಿ ಸುರತಕ್ಕ ಅಂದಾನೇನ. ಯಾರು ಗಾಯಕಿ ಅಂತೀರಾ? ಇವರು ಶ್ರೀಮತಿ ಅರುಂಧತಿ ರಾವ್ ಅವರು. ನೀವು ಬಾಂಬೆ ನಾಟಕ ರಂಗದಲ್ಲಿ ಬೆಳೆದವರು, ಬೆಂಗಳೂರಿಗೆ ಹೇಗೆ ಬಂದ್ರಿ? ಮತ್ತು ಬೆಂಗಳೂರಿನಲ್ಲಿ ನಿಮ್ಮ ಚಟುವಟಿಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೆಂಗಳೂರಿಗೆ ಬಂದಿದ್ದಂದ್ರೆ ಇನ್ನು ಆಗ್ತಾನೆ ಕಾಲೇಜ್ ಮುಗ್ದಿತ್ತು. ಶಂಕರ್ ಇಲ್ಲಿ ಬಂದು ಒಂದಾನೊಂದು ಕಾಲದಲ್ಲಿ ರಿಲೀಸ್ ಆಗಿತ್ತು. ಆಗಲೇ ಬಾಂಬೆಗೆ ಬಂದ್ಬಿಟ್ಟು ನನಗೆ ಹೇಳಿದ್ರು, ಒಂದು ನಾಟಕ ಇದೆ ಗಿರೀಶ್ ಕಾರ್ನಾಡ್ ಅವ್ರು ಬರ್ತಿದ್ದಾರೆ, ಅಂಜು ಮಲ್ಲಿಗೆ ಅಂತ, ಬಹಳ ಒಳ್ಳೆ ರೋಲು, ನೀನು ಬಂದು ಮಾಡಿದರೆ ಅಲ್ಲಿ ಬೆಂಗಳೂರಲ್ಲಿ ಅಷ್ಟು ಫಿಮೇಲ್ ಓರಿಯೆಂಟೆಡ್ ಪ್ಲೇಸ್ ಯಾರು ಮಾಡ್ತಾ ಇಲ್ಲ, ಒಳ್ಳೆ ರೋಲು, ಬಂದು ಮಾಡು, ನಾವು ಒಂದು ಥಿಯೇಟರ್ ಗ್ರೂಪಲ್ಲಿ ಶುರು ಮಾಡೋಣ ಅಂತ. ಸೊ ಬಂದೆ. ಆವಾಗ ನನಗೆ ಅಷ್ಟು ಕನ್ನಡ ಬರ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಕಲ್ತಿದ್ದೀರಾ? ಒಂದು ಸುಮಾರು. ಆಗಂತೂ ಬರ್ತಾನೆ ಇರಲಿಲ್ಲ, ಅಂದರೆ ಬರೀ ಒಂದಿಷ್ಟು ಬೈಗಳು ಬರ್ತಾ ಇತ್ತು. ಡೈಲಾಗ್ಸ್ ಎಲ್ಲ ನಮ್ಮ ಅತ್ತೆ ನನಗೆ ಮರಾಠಿಲಿ ಬರ್ದು ಕೊಡ್ತಾ ಇದ್ರು, ಇಡೀ ಸ್ಕ್ರಿಪ್ಟ್ ದೇವನಾಗರಿಲಿ ಬರ್ದು ಕೊಟ್ಟಿದ್ರು. ಆಗ ಕೆಲವು ವರ್ಡ್ಸ್ ನನ್ಗೆ ಕನ್ನಡ ವರ್ಡ್ಸ್ ಪದಗಳು ಅದರ ಅರ್ಥ ಇನ್ನೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಆಸ್ ಅನ್ ಆಕ್ಟ್ರೆಸ್ ಸಬ್ ಟೆಕ್ಸ್ಟಲ್ಲಿ ತುಂಬ ತೊಂದರೆ ಆಗ್ತಾ ಇತ್ತು. ಬಟ್ ಇಲ್ಲಿ ಜನ ಬಹಳ ಹೆಲ್ಪ್ ಮಾಡಿದ್ರು. ಅಂಜು ಮಲ್ಲಿಗೆ ಆದಮೇಲೆ ಶಂಕರ್ ವಾಂಟೆಡ್ ಟು ಡೂ ಫಿಲ್ಮ್, ಅಂದರೆ ಮಿಂಚಿನೋಟ. ಅವಾಗ ಇನ್ನು ಸ್ಕ್ರಿಪ್ಟ್ ಬರಿತಾ ಇದ್ರು, ನಾವು ನಾಟಕ ಮಾಡ್ತಿರ್ಬೇಕಾದ್ರೆ ಸ್ಕ್ರಿಪ್ಟ್ ಬರಿತಾ ಇದ್ರು. ಆ ಲೆವೆಲ್ಗೆ ನಾನು ಇನ್ವಾಲ್ವ್ ಆಗಿದ್ದೆ. ನಾನು ವಾಪಸ್ ಬಾಂಬೆಗೆ ಹೋಗಬೇಕಾಗಿತ್ತು, ಯಾಕಂದರೆ ನಾನು ಅಲ್ಲಿ ಮರಾಠಿ, ಗುಜರಾತಿ, ಹಿಂದಿ ಥಿಯೇಟರಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ.
ಅದನ್ನ ಬಿಟ್ಟು ಇಲ್ಲಿ ಅಂಜು ಮಲ್ಲಿಗೆ ಮಾಡಕ್ ಬಂದೆ ನಾನು. ವಾಪಸ್ ಬಾಂಬೆಗೆ ಹೋಗ್ಬೇಕಾಗಿತ್ತು. ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ಳು ಬಂದು ಹೆಲ್ಪ್ ಮಾಡಿದ್ರು, ಮರಿಯಂ ಜೇತ್ಪುರ್ ಅಲ್ಲ ಅಂತ. ಆಮೇಲೆ ಶೂಟಿಂಗ್ ಟೈಮಲ್ಲಿ ಶಂಕರ್ ಅಂದ್ರು, 1-2 ದಿನ ಬಂದು ಹೋಗು, ನೋಡು ಹೆಂಗಿರತ್ತೆ. ನಾನು ಸಿನಿಮಾದವಳು ಅಲ್ವೇ ಅಲ್ಲ, ಬರೀ ನಾಟಕದವಳು, ಓನ್ಲಿ ಥಿಯೇಟರ್. ಬಂದು ನೋಡು ಹೆಂಗಿರತ್ತೆ ಅಂತ ಅಂದ್ರು. ಸೊ ಇಲ್ಲಿಂದ ಬೆಳಗಾಂಗೆ ಹೋದ್ವಿ. ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿಕೊಟ್ಬಿಟ್ಟಿದ್ದೆ ಅಷ್ಟರಲ್ಲಿ ನಾನು. ಅಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದ, ಅವನು ಓಡೋದ. ಸೊ ಶಂಕರ್ಗೆ ಒಂದು ಹ್ಯಾಂಡ್ ಕಮ್ಮಿ ಆಗೋಯ್ತು. ಹೇಳ್ದ, ಒಂದಿಷ್ಟು ದಿನ ಇರು, ಹೆಲ್ಪ್ ಆಗತ್ತೆ ಕಂಟಿನ್ಯೂಟಿ ಬರ್ಕೊಳ್ಳೋಕ್ಕೆ, ಕಲಿ ನೀನು ಅದು ಇದು ಅಂತ. ಹಂಗೆ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಫಿಲ್ಮ್ ಶೂಟಿಂಗ್ ಒಂದ್ಸತಿ ಒಳಗೆ ಹೋದ್ಮೇಲೆ ಅದು ಹೇಳ್ಕೊಂಡ್ಬಿಡುತ್ತೆ ಒಳಗೆ. ಎಲ್ಲ ರೆಸ್ಪಾನ್ಸಿಬಿಲಿಟೀಸ್, ಆರ್ಟ್ ಡೈರೆಕ್ಷನ್, ಡೈಲಾಗ್, ಮೇಕಪ್, ಕಾಸ್ಟ್ಯೂಮ್ ಎಲ್ಲ ನನ್ನ ಮೇಲೆ ಬಿತ್ತು. ಬಟ್ ಮಜಾ ಇತ್ತು ಒಂಥರ, ಒಳ್ಳೆ ಅನುಭವ ಆಯ್ತು. ಅದ್ ಮುಗಿಸ್ಬಿಟ್ಟು ಮತ್ತೆ ಹೋದೆ ಬಾಂಬೆಗೆ. ನಾಟಕಗಳು ಮುಗಿಸಿ ಮತ್ತೆ ಬಂದೆ ಮಿಕ್ಸಿಂಗ್ ಟೈಮ್ ಮೇಲೆ ಕಲಿಯಕ್ಕೆ ಅಂತ. ಆವಾಗ ಶಂಕರ್ ಪ್ರಪೋಸ್ ಟು ಮೀ ಅನ್ಸಲ್ಲ, ಐ ನೋ ಯು, 6 ವರ್ಷದಿಂದ ನಿಂಗೆ ಪರಿಚಯ ಇದೆ, ಮದ್ವೆ ಆಗೋಣ ಅಂತ. ಹಾಗಾಗಿ ದಿಢೀರಂತ ಬೆಂಗಳೂರಿಗೆ ಓಡ್ ಬಂದು ಆರ್ಯ ಸಮಾಜಲ್ಲಿ ಮದುವೆ ಮಾಡ್ಕೊಂಡು, ಅವನ ತಂದೆ ತಾಯಿ, ನನ್ನ ತಂದೆ ತಾಯಿ ಅಷ್ಟೇ, ಅವನು ನಾನು. ಮುದಕೊಂಡ ಹದವಿತ್ತ ಹದಕ ಹಂಗಾಮೀತ ಹದಕೊಂಡು ಶಿವನ ಅಂಕುಶವೀತ ಒಂದಾನೊಂದು ಕಾಲದಾಗ ಆಳದ ಹಳಗಾವಿ ಬೆಳಕ ನುಟ್ಟವೋ ಹಾಳ ಭಾವಿಗೂ ಕಣ್ಣು ಬಂದವೋ ಬೇಲಿಯ ಮೇಗೆ ನೀಲಿಯೇ ಹೂವೋ ಬೀಳು ನೆಲದ ಈದಿ ಕಳ್ಳ ಕರಗಿಸಿ ನೀ ಚಿಲ್ಲನೆ ಚಿನ್ನೀತ ಒಂದಾನೊಂದು ಕಾಲದಾಗ ಸೊಂಡ ಮುದವೀತ ಸೀಮಿಯ ಕಲ್ಲಿಗೆ ಬೇಲಿಯ ಸಾಕ್ಷಿ ಬೇಲಿ ಹೂವಿನಾಗ ಹನಿ ಹನಿ ಇಬ್ಬನಿ ರಗತ ತಟಕ ತಾವ ಇಬ್ಬನಿ ಹನಿಗೆ ಸಂಜೆ ಮುಂಜಾನೆ ಮಂಜು ಮೂಡಿದಾರ ಮಂಜು ಕೆಂಪಗೀತ ಒಂದಾನೊಂದು ಕಾಲದಾಗ ಸುಂದ ಮುದವೀತ ಮದ್ವೆ ಆಯ್ತು. ಅಂಜು ಮಲ್ಲಿಗೆ ಒಂದು 4-5 ಶೋಸ್ ಮಾಡಿದ್ವಿ. ಸೊ ಮದ್ವೆಗೆ ಮುಂಚೆ ಸಾಮಾನ್ಯವಾಗಿ ಅರುಂಧತಿ ರಾವ್ ಅಂತಾನೆ ಇತ್ತಲ್ಲ. ಮದ್ವೆ ಆದ್ಮೇಲೆ ಕಲಾಕ್ಷೇತ್ರದಲ್ಲಿ ಶೋ ಇತ್ತು. ಬೋರ್ಡ್ ಮೇಲೆ ಅರುಂಧತಿ ನಾಗ್ ಅಂತ ಹೆಸರು ಹಾಕಿಟ್ರು. ಶಂಕರ್ ಸ್ವಲ್ಪ ಮುಂಚೆ ಬಂದ್ರು ಥಿಯೇಟರ್ಗೆ. ಅಲ್ಲಿ ಹುಡುಗ ಇದ್ದ ಚೆನ್ನ ಅಂತ, ಅವ್ನಿಗೆ ಹೇಳಿದ್ರು, ಏನಿದು ಚೆನ್ನ, ಅರುಂಧತಿ ನಾಗ್ ಯಾಕೆ ಹಾಕಿದ್ಯಾ, ಅರುಂಧತಿ ರಾವ್ ಅಂತ ಹಾಕು. ಅಯ್ಯೋ ಸರ್, ಇಲ್ಲ, ಈಗ ತಾನೇ ಮದುವೆ ಆಗಿದ್ದೀರಾ, ಏನ್ ಸರ್ ಹಿಂಗ್ ಮಾತಾಡ್ತೀರಾ ನೀವು, ಅಪ್ಶಕ್ಕುನ ಇದು, ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಅಂದ. ಶಂಕರ್ ಅಂದ, ಇಲ್ಲ, ಫಸ್ಟ್ ಅವಳ ಹೆಸರು ಅರುಂಧತಿ ರಾವ್, ಸಾಯೋ ತನಕ ಅದ್ ಹಂಗೆ ಇರುತ್ತೆ. ಅವಳ ತಂದೆ ತಾಯಿ ಅವಳ ಪ್ರೋತ್ಸಾಹ ಕೊಟ್ಟು ಇವತ್ತು ಅವಳ ಆಕ್ಟ್ರೆಸ್ ಆಗಿರೋದು ನನ್ನಿಂದ ಅಲ್ಲ, ಅವಳ ತಂದೆ ತಾಯಿಯಿಂದ. ಆ ಹೆಸರು ಕಂಟಿನ್ಯೂ ಆಗತ್ತೆ. ಮದುವೆ ಇಸ್ ಅ ವೆರಿ ಪರ್ಸನಲ್ ಥಿಂಗ್. ಅವಳ ಹೆಸರು ಚೇಂಜ್ ಮಾಡುವಷ್ಟು ಹಕ್ಕಿಲ್ಲ ನನಗೆ. ಅರುಂಧತಿ ರಾವ್ ಇರುತ್ತೆ ಅದು.
ಅದು ಹಂಗೆ ಉಳ್ಕೊಂತು ನೋಡಿ. ಸ್ವಾಮಿ ಫಿಲ್ಮ್ ಮಾಡಿದಾಗ್ಲೂ ಆಕ್ಸಿಡೆಂಟಲ್ಲೂ ಬಹುಶಃ ಶಂಕರ್ ಹೋದ್ಮೇಲೆ ಈಗ ನಾನು ನೋನ್ ಆಸ್ ಅರುಂಧತಿ ನಾಗ್. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು, ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಕವಿ ನುಡಿಯಲಿ ತನು ಅರಳಿತು, ಕವಿಗನಸಲಿ ಮನ ಕುಣಿಯಿತು. ಕೊಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕರುವೇಣಿಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಅರುಂಧತಿ ಅವರೇ, ನೀವು ಸಿನಿಮಾದಲ್ಲೂ ಮಾಡಿದ್ದೀರಾ, ನಾಟಕದಲ್ಲೂ ಮಾಡಿದ್ದೀರಾ. ಈ ನಾಟಕ ಮತ್ತೆ ಸಿನಿಮಾಕ್ಕೆ ಇರುವಂತಹ ವ್ಯತ್ಯಾಸ ಏನು? ನಿಮ್ಮ ಅನುಭವ ಏನು ಅದರಲ್ಲಿ? ತುಂಬಾ ವ್ಯತ್ಯಾಸ ಇದೆ. ಎರಡು ಬೇರೆ ಬೇರೆ ಮೀಡಿಯಮ್ಸ್ ಇವು. ಹೌದು. ಥಿಯೇಟರ್ ಅಲ್ಲಿ ನಮ್ಗೆ ಲೈವ್ ರೆಸ್ಪಾನ್ಸ್ ಸಿಗುತ್ತೆ, ಅಂದ್ರೆ ತಕ್ಷಣ ತಪ್ಪು ಮಾಡಿದ್ರೆ ಅಲ್ಲೇ ಹೋಯ್ತು, ನಾಟಕ ಕಿತ್ಕೊಂಡು ಹೋಯ್ತು. ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು. ಚೆನ್ನಾಗಿ ಮಾಡಿದ್ರೆ ಅಲ್ಲೇ ಗೊತ್ತಾಗತ್ತೆ. ಕಲಾವಿದ ಹೆಚ್ಚು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಎಚ್ಚರಿಕೆ ಬೇಕು. ಒಂಥರ ಬೇರೆ ಡಿಸಿಪ್ಲಿನ್ ಇದು. ಸಿನಿಮಾ ಮೀಡಿಯಮೇ ಬೇರೆ, ಇದು ಡೈರೆಕ್ಟರ್ಸ್ ಮೀಡಿಯಂ. ಸಿನಿಮಾ ಅಂದ್ರೆ ನಾನೊಂದು ಒಳ್ಳೆ ಸೀನ್ ಮಾಡಿರ್ಬೋದು, ಅದ್ರ ಎಡಿಟಿಂಗ್ ಟೇಬಲ್ ಮೇಲೆ ಡೈರೆಕ್ಟರ್ಗೆ ಅನ್ಸ್ಬಿಡುತ್ತೆ ಇದು ಬೇಕಾಗಿಲ್ಲ, ಕಟ್ ಅಂತ ಹೋಯ್ತದೆ.
So cinema is not an actor's medium. So we always felt that Shankar tried. Commercial cinema, ಮಾಡಿದ ಆರ್ಟ್ ಸಿನಿಮಾ. ಅವ್ರು ಆಕ್ಟ್ ಮಾಡ್ತಾ ಇದ್ರು ಟೋಟಲ್ ಕಮರ್ಷಿಯಲ್ ಸಿನಿಮಾನಲ್ಲಿ, ಅಂಡ್ ಡಿರೆಕ್ಟ್ ಮಾಡ್ತಾ ಇದ್ದಿದ್ದು ಒಂಥರ ಹಾಫ್ ವೇ ಥ್ರೂ ಮೀಡಿಯಂ. ಮಿಂಚಿನೋಟ ಆಗಲಿ, ಜನ್ಮದ ಅನುಬಂಧ ವಾಸ್ ಟೋಟಲ್ ಕಮರ್ಷಿಯಲ್. ಬಟ್ ಆಗಲಿಲ್ಲ, ಪಲ್ಸ್ ಸಿಗ್ಲಿಲ್ಲ. ಸ್ವಲ್ಪ ಟೆಕ್ನಿಕಲಿ ಬಹಳ ಒಳ್ಳೆ ಫಿಲ್ಮ್ಸ್ ಅವು. ನಾನು ನೋಡಿರೋ ಪ್ರಕಾರ ಟೆಕ್ನಿಕಲ್ ಫಿನಿಶ್ ತುಂಬ ಇತ್ತು ಎಲ್ಲ ಫಿಲ್ಮ್ಸ್ ಅಲ್ಲಿ. ಬಟ್ ಕಮರ್ಷಿಯಲ್ ಆಂಗಲ್ ಅಲ್ಲಿ ಎಲ್ಲೋ ಏನೋ ಉಪ್ಪು ಹಾಕ್ತಿವಲ್ಲ ಕಡೆ, ಕಡಿಮೆ ಆಗುತ್ತೆ, ಏನೋ ಕಮ್ಮಿ ಇತ್ತು. ಕಡೆಗೆ ಶಂಕರ್ ಡಿಸೈಡ್ ಮಾಡಿಬಿಟ್ಟಿದ್ರು ಕಮರ್ಷಿಯಲ್ ಸಿನಿಮಾ ನಾನು ಡೈರೆಕ್ಟ್ ಮಾಡಕ್ ಹೋಗಲ್ಲ, ನಾನು ಮಾಡಿದ್ರೆ ಏನಾದರೂ ಮಾಲ್ಗುಡಿ ಡೇಸ್, ಕಾನೂರು ಹೆಗ್ಗಡ್ತಿ ಸುಬ್ಬಮ್ಮ ಆ ಥರದ್ದೇ ಕೆಲಸ ಮಾಡ್ತೀನಿ. ನೀವೀಗ ಮಾಲ್ಗುಡಿ ಡೇಸ್ ಅಂದ್ಮೇಲೆ ಜ್ಞಾಪಕ ಬಂತು, ಅದು ಅಂತಾರಾಷ್ಟ್ರೀಯ ಖ್ಯಾತಿನ ಹೊಂತು ಮಾಲ್ಗುಡಿ ಡೇಸ್. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ತನಕನೂ ಅದು ಹಿಡಿದು ಕೂಡಿಸ್ತಾ ಇತ್ತು. ಆ ದಿನಕ್ಕೆ ಕಾಯ್ತಾ ಇದ್ರು, ಆ ಟೈಮಿಗೆ ಕಾಯ್ತಾ ಇದ್ರು ಜನ. ನೀವು ಅದರಲ್ಲಿ ಯಾವ ರೀತಿ ಪಾತ್ರ ವಹಿಸಿದ್ರಿ? ನಾನು ಶಂಕರ್ ಬೆಳೆದಿದ್ದೆ ಆರ್.ಕೆ. ನಾರಾಯಣ್ ಬುಕ್ಸ್ ಓದಿ. ಸೊ ನಾರಾಯಣ್ ವಾಸ್ ಪಾರ್ಟ್ ಆಫ್ ಅಸ್. ಅಂಡ್ ನರಸಿಂಹನ್ ಅವ್ರು ಶಂಕರ್ ಕೇಳಿದಾಗ ನೀನ್ ಡೈರೆಕ್ಟ್ ಮಾಡ್ತೀಯನಪ್ಪ ಹಂಗ ಅಂದಾಗ ನಮ್ಗೆ ಇಟ್ ವಾಸ್ ಲೈಕ್ ಗಾಡ್ಸ್ ಗಿಫ್ಟ್. ಎಲ್ಲ ರೀತಿ ಆರ್ಟ್ ಡೈರೆಕ್ಷನ್, ಕಾಸ್ಟ್ಯೂಮ್. ಫಸ್ಟ್ ಎಪಿಸೋಡ್, ಪೈಲಟ್ ಎಪಿಸೋಡ್ ಮಾಡಿದಾಗ ಇನ್ನ ಟೀಮ್ ಸೆಟ್ ಮಾಡಿರ್ಲಿಲ್ಲ. ಸೊ ಹೋಗಿ ಎಲ್ಲಿಂದಲೋ ಒಂದ್ ಹಳೆ ಬಾಗಿಲು ತಂದು, ಎಲ್ಲಿಂದಲೋ ಒಂದ್ ಹಳೆ ಬೈಲ್ಗಾಡಿ ತಂದು, ಬಟ್ಟೆಗೆ ಮನೇಲಿರೋ ಬೆಡ್ಶೀಟ್ ಎಲ್ಲ ಹರಿದಾಕ್ಬಿಟ್ಟು ಹಂಗೆ ನಮ್ಮ ಮೇಲೆ ಇಬ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಅರ್ಧ ನಮ್ಮ ಮನೆನೇ ಹೋಗ್ತಾ ಇತ್ತು ಸ್ಟೇಜ್ ಮೇಲೆ. ಸಿನಿಮಾ ಮಾಡಿದ್ರೆ ಅರ್ಧ ಮನೆ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಹಾಗೆ ಡೈಲಾಗ್ಸ್, ಮ್ಯೂಸಿಕ್, ಎಡಿಟಿಂಗ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಐ ಯೂಸ್ ಟು ಅಸಿಸ್ಟ್ ಹಿಮ್. ನೀವು ಡೈಲಾಗ್ ಬರೆದ್ರಿ ಅಲ್ವಾ? ಹಿಂದಿ ಡೈಲಾಗ್ಸ್. ಅರುಂಧತಿ ಅವರೇ, ನಾಟಕ ಅಂದಾಗ ನೀವು ಮಾಡಿರೋ ನಾಗಮಂಡಲದ ಬಗ್ಗೆ ಹೇಳದೇ ಇದ್ರೆ ತಪ್ಪು ಅನ್ಸುತ್ತೆ. ಕಲ್ಕತ್ತಾ ಡ್ರಾಮಾ ಇದ್ರ ಫೆಸ್ಟಿವಲ್ಗೆ ಅದು ಹೋಗಿತ್ತು, ನಂದಿಕರ್ ಫೆಸ್ಟಿವಲ್ಗೆ ಹೋಗಿದ್ವಿ. ನಾಗಮಂಡಲ ಈಗ ಭಾರಿ ಪಾಪ್ಯುಲರ್ ನಾಟಕ ಆಗ್ಬಿಟ್ಟಿದೆ. ಅಂದ್ರೆ ಹಿಂದಿನಲ್ಲಿ ವಿಜಯ ಮೆಹ್ತಾ ಮಾಡಿದ್ದಾರೆ. ಅದೀಗ ಗಾತ್ರಿ ಥಿಯೇಟರ್ ಅಲ್ಲಿ ಇನ್ ಅಮೆರಿಕಾ ಇಟ್ ಇಸ್ ಬೀನ್ ಡನ್ ಪ್ರೊಫೆಷನಲಿ. ಅಂದ್ರೆ ಗಿರೀಶ್ ಅಲ್ಲಿ ಹೋಗಿ ಅವ್ರಿಗೆ ಅಸಿಸ್ಟ್ ಮಾಡಿ ಬಂದಿದ್ದಾರೆ. ಗಾತ್ರಿ ಥಿಯೇಟರ್. ಸೊ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಫಸ್ಟ್ ಪ್ರೊಡಕ್ಷನ್ ನಾವು ಮಾಡಿದ್ದು. ಅದ್ರ ಹೆಮ್ಮೆ ನಿಮ್ಗೆ. ನಮ್ಗದು ಒಂಥರ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಬೇರೆಯವ್ರು ಯಾರು ನಾಗಮಂಡಲ ಮಾಡಿದವರು ಲೈವ್ ಮ್ಯೂಸಿಕ್ ಇಟ್ಕೊಂಡು ಪಪೆಟ್ಸ್ ಯೂಸ್ ಮಾಡಿಲ್ಲ. ನಾವು ಪಪೆಟ್ಸ್ ಇಟ್ಟು ಲೈವ್ ಮ್ಯೂಸಿಕ್ ಯೂಸ್ ಮಾಡಿದ್ವಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತೆ ಫಸ್ಟ್ 11 ಶೋ ನಾವು ಚಿತ್ರಕಲಾ ಪರಿಷತ್ತಲ್ಲೇ ಓಪನ್ ಏರ್ ಅಲ್ಲೇ ಮಾಡಿದ್ವಿ. ಇವತ್ತಿಗೂ ನಾನ್ ಬೇರೆ ಪ್ರೊಡಕ್ಷನ್ಸ್ ನೋಡಿಲ್ಲ, ಎಲ್ಲೂ ಹೋಗಕ್ಕಾಗಿಲ್ಲ. ಬಟ್ ಇವತ್ತಿಗೂ ಗಿರೀಶ್ ಹೇಳ್ತಾರೆ ನಮ್ ನಾಗಮಂಡಲ ಬೇರೆ ತರ ಚೆನ್ನಾಗಿತ್ತು, ಎಲ್ರಿಗಿಂತ ಚೆನ್ನಾಗಿತ್ತು ಅಂತಾರೆ. ಅದು ಶಂಕರ್ ಇಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಹಾಗೇನಿರ್ಲಿಲ್ಲ. ಇದು ನೀವ್ ಅದ್ರಲ್ಲಿ ಯಾವ ಪಾತ್ರ ಮಾಡಿದ್ರಿ? ನಾನು ಏನಾಯ್ತು, ಫಸ್ಟ್ 13 ಶೋಸು ಆಕ್ಚುಲಿ ನಾನು ಆ ರೋಲ್ ಫಿಟ್ ಆಗ್ಲಿಲ್ಲ. ರಾಣಿ ರೋಲ್, ಚಿಕ್ಕ ಹುಡುಗಿ, ನಾಟ್ ಎ ಯಂಗ್ ಗರ್ಲ್ ಎನಿಮೋರ್. ಸೊ ನನ್ನ ತಂಗಿಗೆ ಕಾಸ್ಟ್ ಮಾಡಿದ್ವಿ, ಅಕ್ಷತಾ ಪಿಂಟಿ. ಅವಳಿಗೆ ಸ್ವಲ್ಪ ಕನ್ನಡ ಕಷ್ಟ ಆಯ್ತು ಮಾತಾಡೋದು. ಹಾಗಾಗಿ ನಾನು ಫಸ್ಟ್ 13 ಶೋಸ್ ನಾನು ರಾಣಿ ಮಾಡಿ ಅವಳು ಟ್ರೈನಿಂಗ್ ಕೊಟ್ಬಿಟ್ಟು ನೆಕ್ಸ್ಟ್ 13 ಶೋಸ್ ಅವಳು ರಾಣಿ ಮಾಡಿ ನಾನು ಕಥೆ ಮಾಡ್ತಾ ಇದ್ದೆ. ದಿನವೆಲ್ಲ ಬೇಜಾರು, ಹಿರಿಯೊತ್ತಿ ನಿಟ್ಟುಸಿರು, ಎದಿಯಾಗ ಚೂರು ಚೂರು. ಒಂದ ನೀನಾ ಎದುರು ನಿಂದ ನೀನಾ, ರಾಣಿ ಸುರತಕ್ಕ ಅಂದ ನೀನಾ. ಒಂದ ನೀನಾ ಎದುರು ನಿಂದ ನೀನಾ, ರಾಣಿ ಸುರತಕ್ಕ ಅಂದ ನೀನಾ.
ಉಂಡಿ ಶೇಂಕಾರ ಮನದ ದುಃಖವು ಮಾಯ ಎಲ್ಲೆಲ್ಲೂ ಓಂಕಾರ ರಾತ್ರಿ ರಾಣಿಯ ಗಂಧ ತಂದಾನೀನ ರಾತ್ರಿಲೆ ಒಂಟಿತನ ಕೊಂದಾನೀನ ಬಂದಾನೇನ ಎದುರು ನಿಂದಾನೇನ ಬಾರಾಣಿ ಸುರತಕ್ಕ ಅಂದಾನೇನ ಮರಾಠಿ ನಾಟಕ ರಂಗಕ್ಕೂ ಈ ಕನ್ನಡ ನಾಟಕ ರಂಗಕ್ಕೂ ಅಲ್ಲಿಯ ಜನರಿಗೂ ಏನ್ ವ್ಯತ್ಯಾಸ ಈ ನಾಟಕ ನೋಡೋದ್ರಲ್ಲಿ ಹೇಳ್ತೀರಾ? ನೋಡಿ, ಮರಾಠಿನಲ್ಲಿ ತಮಾಷಾ ಒಂತುದಿ ಕಮರ್ಷಿಯಲ್ ಟೋಟಲಿ ರೂರಲ್ ಏರಿಯಾಸ್ ನಲ್ಲಿ ಹೋಗಿ ಮಾಡುವಂತ ಒಂದು ನಾಟಕದ ಫಾರ್ಮ್ ಅದು. ಈ ಕಡೆಗೆ ಛಬಿಲ್ದಾಸ್ ಮೂವ್ಮೆಂಟ್ ಒಂದಿದೆ, ಅಂದ್ರೆ ಕಾಮು, ಸಾರ್ತ್ರ, ಶೇಕ್ಸ್ಪಿಯರ್ ಅಂತ ಹವ್ಯಾಸಿ ರಂಗಭೂಮಿ. ದುಡ್ಡು ಏನು ಬರಲ್ಲ, ಲಾಸ್ ಆಗತ್ತೆ, ಆದ್ರೆ ಅದು ನಡೆಯುತ್ತೆ. ಅದಕ್ಕೊಂದು ಕ್ಲಾಸ್ ಆಡಿಯನ್ಸ್ ಇದೆ. ನಮ್ಮಲ್ಲಿ ಯಕ್ಷಗಾನ ಇದೆ ಅಲ್ವಾ, ತಮಾಷಾ ಇದ್ರ ತರ ಇಲ್ಲ, ನಮ್ ಕಂಪನಿ ನಾಟಕಗಳು ತಗೊಳ್ಳಿ. ಕಂಪನಿ ನಾಟಕಗಳು ಯಕ್ಷಗಾನ, ಆ ಕಡೆಗೆ ತಮಾಷಾ. ಇಲ್ಲಿ ನಮ್ಗೆ ಮತ್ತೆ ಅಲ್ಲಿ ಮಹಾರಾಷ್ಟ್ರನಲ್ಲಿ ಹೆಂಗಾಗತ್ತೆ ಅಂದ್ರೆ ಒಂದ್ ಕಡೆ ತಮಾಷಾ, ಒಂದ್ ಕಡೆ ಇದು ಛಬಿಲ್ದಾಸ್ ಆರ್ಟ್, ಹವ್ಯಾಸಿ ರಂಗಭೂಮಿ, ಆ ಮೂವ್ಮೆಂಟ್ ಒಂದಿದೆ. ನಡುವಲ್ಲಿ ಕಮರ್ಷಿಯಲ್ ಥಿಯೇಟರ್ ಒಂದಿದೆ. ಆ ಕಮರ್ಷಿಯಲ್ ಥಿಯೇಟರ್ ಅಲ್ಲಿ ನಿಮ್ಗೆ ಬರ್ನಾರ್ಡ್ ಶಾದ್ ಪಿಗ್ಮೇಲಿಯನ್ ಸಿಗತ್ತೆ. ಅಂದ್ರೆ 2000 ಶೋಸ್ ಮಾಡಿದ್ದಾರೆ. ಅಥವಾ ನಿಮ್ಗೆ ಮರ್ಡರ್ ಮಿಸ್ಟ್ರೀಸ್ ಲೈಕ್ ನೈಟ್ ವಾಚ್, ವೇಟ್ ಅಂಟಿಲ್ ಡಾರ್ಕ್, ಅದು ಆ ಕಮರ್ಷಿಯಲ್ ಕ್ಯಾಟಗರಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅದು ಆ ಕಮರ್ಷಿಯಲ್ ಕ್ಯಾಟಗರಿಲಿ ಹೋಗ್ಬಿಟ್ಟು ಅದಕ್ಕೆ ಸಿಕ್ಕಾಪಟ್ಟೆ ಆಡಿಯನ್ಸ್ ಇದೆ. ಎರಡು ತುದಿಗೂ ಆಡಿಯನ್ಸ್ ಇದೆ, ಈ ಮಿಡಲ್ ವೇನ್ ಕಮರ್ಷಿಯಲ್ ಥಿಯೇಟರ್ಗೂ ಆಡಿಯನ್ಸ್ ಇದೆ. ನಮ್ಗೆ ಕರ್ನಾಟಕದಲ್ಲಿ ಅದಾಗ್ತಾ ಇಲ್ಲ, ಅದ್ ಇಲ್ಲ ಸದ್ಯಕ್ಕೆ ಇಲ್ಲ. ಅಂದ್ರೆ ಒಂದ್ ಕಡೆಗೆ ಯಕ್ಷಗಾನ, ಒಂದ್ ಕಡೆಗೆ ಗೌಡರ್ ಗದ್ಲ, ಜೋಕುಮಾರ್ ಸ್ವಾಮಿ ಅಂತ ನಾಟಕಗಳು ಹಳ್ಳಿಗಳಲ್ಲಿ ಚೆನ್ನಾಗಿ ಓಡ್ತಾ ಇದೆ. ಕೆಲವು ಕಂಪನಿ ನಾಟಕಗಳಂತೂ ತೀರಾ ಸಿನಿಮಾ ಕಡೆನೆ ಬಂದ್ಬಿಟ್ಟಿದೆ. ಆ ಒಂದ್ ಕಡೆಗೆ ನಮ್ ನಾಟಕಗಳು ನಾವು ಒದ್ದಾಡಿ ರಿಹರ್ಸಲ್ ಮಾಡಿ ನಮ್ ಹಣ ಹಾಕಿ ಥಿಯೇಟರ್ ಬುಕ್ ಮಾಡಿ ಒಳ್ಳೆ ನಾಟಕ ಮಾಡೋದಂದ್ರೆ ಜನ ಬರೋದಿಲ್ಲ. ಈಗ ನಡು ದಾರಿ ನಾವು ಹುಡ್ಕೋಬೇಕು. ನೋಡಿ ಸ್ವಾಮಿಗ್ ಒಳ್ಳೆ ಆಡಿಯನ್ಸ್ ಬಂದಿತ್ತು. ಶಂಕರ್ ಇದ್ದಾಗ ಆ ನಾಟಕ ನಾವು ಒಂದು 150 ಶೋ ಮಾಡಿದ್ದೀವಿ. ನೀಟ್, ಕ್ಲೀನ್, ಕಮರ್ಷಿಯಲ್ ಪ್ರೊಡಕ್ಷನ್, ನೋ ಪ್ರಿಟೆನ್ಷನ್, ಆಡಿಯನ್ಸ್ ಇತ್ತು ಅದಕ್ಕೆ. ಸೊ ಅದೇ ಮಾಡ್ಬೇಕು ಅಂತಲ್ಲ, ಆ ತರ ಕ್ಲೀನ್ ಎಂಟರ್ಟೈನ್ಮೆಂಟ್ ಜನಕ್ಕೆ ನಾವು ಕೊಟ್ರೆ ಜನ ಬರ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಹುಲ್ಗೂರ್ ಹುಲಿಯವ ಒರಿಜಿನಲ್ ಬರ್ಟೋಲ್ಡ್ ಬ್ರೆಸ್ಟ್, ಜರ್ಮನ್ ಆಥರ್ ಅವ್ರು ಬರ್ದಿದ್ದು ಒಂದು ಎಪಿಕ್ ನಾಟಕ. ಯಾವುದೇ ಆಕ್ಟ್ರೆಸ್ ಆಗ್ಲಿ, ಆಕ್ಟರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ ಅವ್ರ ಜೀವನದಲ್ಲಿ ಹುಲ್ಗೂರ್ ಹುಲಿಯವ ಅಂತ ಒಂದು ಬ್ರೆಸ್ಟ್ ಮದರ್ ಕರೇಜ್ ಮಾಡ್ಬಿಟ್ರೆ ಆಯ್ತು, ಒಂದ್ ಮಟ್ಟಕ್ಕೆ ಮುಟ್ಟಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ನನ್ಗೂ ಹಂಗೆ ಆಯ್ತು. ಹುಲ್ಗೂರ್ ಹುಲಿಯವ ಮಾಡಿದ್ಮೇಲೆ ಈಗ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆನೂ ಇದಿಲ್ಲ, ಹಂಗಾಗಿದೆ. ಅಷ್ಟು ದೊಡ್ಡ ರೋಲ್ ಅದು, ಅಷ್ಟು ವೆರೈಟಿ ಇದೆ ಆ ರೋಲ್ ಅಲ್ಲಿ. ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಅದ್ ಬರ್ದಿತ್ತು ಯುರೋಪಿಯನ್ ವಾರ್ಸ್ ಮೇಲೆ. ನಾವು ಇಲ್ಲಿ ಕರ್ನಾಟಕದ 3 ಮೈಸೂರ್ ವಾರ್ಸ್ ಆಯ್ತಲ್ಲ, ಅದನ್ನ ಆಧಾರ ಇಟ್ಕೊಂಡು ಮಾಡಿದ್ವಿ. ಈ ಹುಲಿಯವ ಯಾರಂದ್ರೆ ಒಂದು ಬಂಜಾರ ವುಮನ್, ಹೆಂಗ್ಸು. ಅವ್ಳು 3 ಜನ ಮಕ್ಕಳಿದ್ದಾರೆ. ಅವಳು ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಹೋಗೋದು ಹೆಂಗಂದ್ರೆ, ಲಡಾಯಿ ನಡೀತಿರ್ಬೇಕಾದ್ರೆ ಈ ಪ್ರಾಂತದಿಂದ ಆ ಪ್ರಾಂತಕ್ಕೆ ಅವ್ಳಿಗೆ ಯಾರು ನಿಲ್ಸೋರಿಲ್ಲ. ಅವ್ಳು ಬದುಕೋದು ಲಡಾಯಿ ಮೇಲೆ. ಸತ್ತೋಗಿರೋ ಸೈನಿಕಂದು ಬೂಟು, ಅವ್ನ್ ತಲ್ವಾರು, ಅವ್ನ ಸೊಂಟದ ಪಟ್ಟಿ, ಅದನ್ನ ಮಾರ್ಕೊಂಡು ಜೀವನ ಮಾಡೋದು, ಗುಂಡು ಮಾರಿ ಜೀವನ ಮಾಡೋದು. ಈ ಆರ್ಮಿಯಿಂದ ಬುಲೆಟ್ಸ್ ತಗೊಂಡೋಗಿ ಆರ್ಮಿ ಮಾರೋದು ಅಂತ ವ್ಯವಹಾರ ಅವಳದು. ಆ ಯುದ್ಧದ ಮೇಲೆ ಬದುಕು ಅಂತ ಒಂದ್ ಜೀವ ಅದು. ಅದಕ್ಕೆ ಬೇರೆ ಬೇರೆ ವ್ಯವಸಾಯ ಗೊತ್ತಿಲ್ಲ. ಆ 3 ಮಕ್ಕಳನ್ನ ಅವಳು ಕಳ್ಕೊತಾಳೆ ಯುದ್ಧಕ್ಕೇನೆ. ಕಡೆಗೆ ಅವಳು ಒಬ್ಳೆ ಒಂಟಿಯಾಗಿ ಹೋಗ್ತಾಳೆ. ಇದು ಕತೆ, ಹುಲಿಯವನ್ ಕತೆ. ಅದ್ರಲ್ಲಿ ನಾನು ಹುಲಿಯವನ್ ಪಾತ್ರ ಮಾಡಿದ್ದು. ಒಂದ್ ಡೈಲಾಗ್ ನೆನ್ಪಿಗೆ ಬರ್ತಾ ಇದೆ. ಹೆಂಗಂದ್ರೆ, ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ಒಬ್ಬ ಸೈನಿಕ ಹಾಳು ಮಾಡಿರ್ತಾನೆ. ಆ ಮಗಳೀಗ ಮಾತ್ ಕಳ್ಕೊಂಡಿರ್ತಾಳೆ, ಮಾತ್ ಬರಲ್ಲ ಅವಳಿಗೆ. ಈಗ ಬರ್ತಾಳೆ ಅವಳು ಯಾವನೋ ಇವಳು ಮಾರಾಟಕ್ಕೆ ಕಳ್ಸಿರ್ತಾಳೆ ಮಗಳನ್ನ.
ಪೇಟೆಗೆ, ಸಂತೆಗೆ. ಅಲ್ಲಿ ಒಬ್ಬ ಸೈನಿಕ ಅವಳಿಗೆ ಹೊಡಿತಾನೆ, ಕಣ್ಮೇಲೆ ಏಟ್ ಬೀಳುತ್ತೆ, ಆ ಕಳೆ ಹಣೆ ಮೇಲೆಲ್ಲ ರಕ್ತ ಬರ್ತಾ ಇರುತ್ತೆ. ಅವಾಗ ಇದೊಂದು ಡೈಲಾಗ್. ಶಿವಿ, ಮಗಳ ಹೆಸರು ಶಿವಿ, ಅವಳಿಗೆ ಕಾಲ್ಗೆಜ್ಜೆ ಹಾಕೋಬೇಕು ಅಂತ ತುಂಬಾ ಆಸೆ. ಬಂಜಾರಗಳಲ್ಲಿ ಆ ಪರ್ಟಿಕ್ಯುಲರ್ ಈ ಹುಲಿಯವನ್ ಜಾತಿಲಿ ಕಾಲ್ಗೆಜ್ಜೆ ಹಾಕೊಂಡ್ರೆ ಅವಳು ಒಳ್ಳೆ ಹೆಂಗ್ಸಲ್ಲ ಅಂತ. ಸೊ ಇವಳು ಕಾಲ್ಗೆಜ್ಜೆ ಇನ್ನೊಂದು ಹುಡುಗಿ ಇರ್ತಾಳೆ ಅದು ಕ್ಯಾಂಪ್ ಅಲ್ಲಿ, ಅವಳು ಅಷ್ಟು ಮಾರಲ್ಸ್ ಇರಲ್ಲ ಅವಳಿಗೆ. ಈ ಮಗಳಿಗೆ ಆ ಕಾಲ್ಗೆಜ್ಜೆ ಬೇಕು ಅಂತ ಆಸೆ. ಈ ತಾಯಿ ಒಂದ್ಸರ್ತಿ ಹೊಡೆದಿರ್ತಾಳೆ ಆ ಮಗಳನ್ನ, ಕಾಲ್ಗೆಜ್ಜೆ ಹಾಕೋತೀಯ ನೀನು, ಅವಳು ಮೈ ಮಾರಿ ಸಂಪಾದನೆ ಮಾಡ್ತಾಳೆ, ನೀನೇನ್ ಮಾಡ್ಬೇಕು ಅಂತ ಇದ್ದಿ ಅಂತ. ಈಗ ಈ ಹುಡುಗಿ ಏಟ್ ತಿಂದ್ ಬರೋವಾಗ ತಾಯಿ ಅವಳಿಗೆ ಹೇಳ್ತಾಳೆ, ಏ ಶಿವೆ ಏನಾತ ಶಿವೆ ಹೇಳ, ಯಾರ್ ಹೊಡ್ದಾರ? ಕಣ್ಮೇಲ್ ಹೊಡ್ದಾರ ಆಕಿಗ್, ನೋಡ ಕಣ್ಮೇಲ್ ಹೊಡ್ದಾರ ಆಕಿಗ. ಏ ಶಿವೆ ನೋಡ, ಸರಿ ಹೋಗ್ತದ ಕಳಿ ಸರಿ ಹೋಗ್ತದ, ಏನ್ ಆಗಣಿಲ್ಲ ನೋಡ ನಿಂಗ. ನೋಡ ಕಾಲ್ಗೆಜ್ಜಿ ಯಾವಾಗ್ಲೂ ಮುಖ ಹಾಕೋಬೇಕು ಅಂತ ಕೇಳ್ತಿದ್ದಲ್ಲ ಅಕ್ಕ ಕಾಲ್ಗೆಜ್ಜಿ ಕಣ್ಣು ಕಾಣಲ್ಲ, ಕಂಡ್ರು ಅಡ್ಡಿ ಇಲ್ಲ ಅಕ್ಕ. ನೋಡಿ ನನ್ ತಾಳೆ ಕೆಟ್ಟದನ್ ಕಸ್ಕೋದ್ರಾಗ ಕಟ್ಕ. ಮತ್ತ ಪೂಜಾರಪ್ಪ ಕೇಳ್ತಾನೆ, ಆ ಕಳಿ ಹೋಗ್ತದೇನಾ? ಎಲ್ಲಿ ಹೋಗ್ತದ? ಲಡಾಯಿ ವಾಹ್, ಇನ್ ಗಂಡ್ ಸಿಗಾಣಿಲ್ಲ ಆಕೀಗ, ಮಕ್ಕಳಂದ್ರ ಜೀವ ಬಿಡ್ತಾಳ ಆಕಿ. ಇನ್ ಗಂಡ್ ಸಿಗ್ತಾನ ಆಕೀಗ? ಆಕಿ ಮಾತ್ ಹೋಗಿದ್ದಂಗಂತೀನಿ ಈ ಲಡಾಯಿನಿಂದಾಗಿ. ಆಕಿ 5 ವರ್ಷದ ಕೂಸು ನುಗ್ಗ್ ಬಂದ್ ಕೂಡ್ಸಲ್ನೆಲ್ಲ ಗಾಳಿಗೆ ಹಾರಿಸಿದ್ರು. ಕಾಲಿಗೆ ಬಿದ್ದು ಕೇಳ್ಕೊಂಡ ಈ ಪುಟ್ಟ ಕೂಸು ನೋಡ್ತಾರ. ಒಬ್ಬ ಸೈನಿಕ ಹಣ್ಣ ದರ ಅಂತ ಎಳ್ದು ಹಾಕಿ ಬಾಯಾಗ ಮುಗೀತು. ಇನ್ ಗಂಡ್ ಸಿಗಾಣಿಲ್ಲ ಆಕೀಗ. ನನ್ ಮಗ ಎಲ್ ಹೋದ ಯಾರಿಗ್ ಗೊತ್ತು? ಬೆಂಕಿ ಬಿತ್ತು ಈ ಲಡಾಯಿಗ. ಜನ ಬರ್ದೇ ಇದ್ರೆ ನಾಟಕ ಮಾಡಕ್ ಆಗಲ್ಲ, ನಾಟಕ ಮಾಡದೇ ಇದ್ರೆ ನಾಟಕ ಬರೆಯೋರಿರಲ್ಲ. ಸೊ ಹಂಗೆ ಅದೊಂದು ವಿಶೇಷ ಸರ್ಕಲ್ ಇದೆ. ಆದ್ರೆ ನೋಡೋಣ, ಈ ಥಿಯೇಟರ್ ಶಂಕರ್ ಸ್ಮರಣೆ ಅಂತ ಒಂದು ಥಿಯೇಟರ್ ಕಟ್ಟಬೇಕು ಅಂತ ಇದೀವಿ. ಅದು ಒಂದು ಬಿಗಿನಿಂಗ್ ಆಗ್ಬೋದೇನೋ. ನಮ್ ತರ ಇನ್ನ ಒಂದ್ 4 ಜನ ಹುಚ್ಚರು ಚಿಕ್ಕ ಚಿಕ್ಕ ಥಿಯೇಟರ್ಗಳು ಬಡಾವಣೆಯಲ್ಲಿ ಕಟ್ಬಿಟ್ಟು ಕನ್ನಡಿಗರನ್ನ ಅವ್ರ ಮನೆಯಿಂದ ಟಿವಿ ಮುಂದೆ ಈಗ ಕೂತಿದ್ದಾರೆ ಅಲ್ಲಿಂದ ಎಳ್ಕೊಂಡು ಥಿಯೇಟರ್ ಕರ್ಕೊಂಡ್ ಬಂದು ಒಳ್ಳೆ ನಾಟಕಗಳು ತೋರಿಸ್ಬೇಕು ಅಂತ ನಮ್ಮ ಆಸೆ ಇದೆ. ರಂಗಭೂಮಿಯ ಕಸುವನ್ನೆಲ್ಲ ಉಂಡು ಕನ್ನಡ ಚಿತ್ರರಂಗ ಶ್ರೀಮಂತವಾದ ಕಾಲವೊಂದಿತ್ತು. ಆದರೆ ಇಂದು ಹಳೆಯ ಸೊಗಡನ್ನ ಎಂದೋ ಮರೆತು ಹೊಸ ಎತ್ತರವನ್ನ ಸಾಧಿಸಲಾಗದ ತ್ರಿಶಂಕು ಸ್ಥಿತಿ. ಇಷ್ಟೂ ಸಾಲದೆಂಬಂತೆ ಚಿತ್ರರಂಗ ಹಾಗೂ ಆಧುನಿಕ ಸಮೂಹ ಮಾಧ್ಯಮಗಳು ರಂಗಭೂಮಿಯ ಅಸ್ತಿತ್ವಕ್ಕೆ ಮಾರಕವಾಗಿ ಪರ್ಯವಸಾನವಾದದ್ದು ಯೋಚನೀಯ ಸಂಗತಿಯೇ ಅಲ್ಲವೇ? ಚಿತ್ರಾಂಜಲಿ ಕೇಳಿದಿರಿ. ಕಾರ್ಯಕ್ರಮ ಸಂಯೋಜಿಸಿದವರು ಗೋಪಾಲಕೃಷ್ಣ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.